ನಮ್ಮ ಸುಧಾಕರ್ ಡಾಕ್ಟರ್ ಸಾಹೇಬ್ರೆ ಸುಧಾಕರ್ ಮಾಡಿರೋದು ಚಿಕ್ಕಬಳ್ಳಾಪುರ ಕೆ ಸುಧಾಕರ್ ಅವರು 100% 2 ಲಕ್ಷ ಮತಗಳ ಅಂತರದಿಂದ ನಾವು ಜೈಬೇರಿ ಬಾಳಿಸ್. ಮೋದಿಜಿ ಮಾಡಿರೋದು ಕೆಲಸ ಹೊರಡ್ಕೆ ಯಾರು ಮಾಡಲಿಲ್ಲ. ಕಾಂಗ್ರೆಸ್ ನಲ್ಲಿ ಯಾರಿದ್ದಾರಮ್ಮ PM ಮಾತಾಡಕ್ಕೆ ಬರ್ತಾ ಇಲ್ಲ, ಹಿಂಗೆ ಮಾಡ್ತಾರ PM. ಅಬ್ಬರದ ಪ್ರಚಾರ, ಅಬ್ಬರದ ಮಾತುಗಳಿಗೆ ಮಾತ್ರ ಅಬ್ಬರ ಅಷ್ಟೇ, ಕೆಲಸದಲ್ಲಿ ಶೂನ್ಯ. ಯಾರು MLA ಕೆಲಸ ಮಾಡಲಿಲ್ಲ. ನಮ್ಮ ಸುಧಾಕರ್ ಅವ್ರು ಮಾಡಿರೋದು ಕೆಲಸ ಯಾರು ಮಾಡಲಿಲ್ಲ. ರಕ್ಷಾರಾಮಯ್ಯ ಅವರು ನಮ್ಮ ಕ್ಷೇತ್ರದವರಲ್ಲ, ಹೊರಗಿನ ಬೆಂಗಳೂರಿನವರು ಅವರು. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಅಜಯ್ ಪಾಲ್ ಸಿಂಗ್ ತೇವತಿಯಾ. ಓಕೆ, ಯಾರಾಗ್ಬೋದು MP ಅಂತ ಅನ್ಸುತ್ತೆ? ನಮ್ಮ ಸುಧಾಕರ್ ಡಾಕ್ಟರ್ ಸಾಹೇಬ್ರೆ. ಯಾಕೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವ್ರು ಆಗ್ಬೇಕು ಅನ್ಸುತ್ತೆ? ಸರ್ ನಮ್ಮ ಚಿಕ್ಕಬಳ್ಳಾಪುರ, ನಾನು ಮೊನ್ನೆ ದಿಲ್ಲಿಗೆ ಹೋಗಿದ್ದೆ, ಕರ್ನಾಟಕ ಭವನ್ನಲ್ಲಿ ಇತ್ತು. ಅಲ್ಲೇ ನಮ್ಮ ಹೆಸರು ಹಿಡ್ದೆ, ಇಲ್ಲಿ ಚಿಕ್ಕಬಳ್ಳಾಪುರ, ಇಲ್ಲಿ ನಾನು ಹಿಡ್ದೆ, ನಾನು ಚಿಕ್ಕಬಳ್ಳಾಪುರ 40 ವರ್ಷ ಅಲ್ಲೇ ಇದ್ದೀನಿ ನಾನು. ಅದು ಹಿಡ್ದು ಅದೇ ಚಿಕ್ಕಬಳ್ಳಾಪುರ, ಸುಧಾಕರ್ ಮಾಡಿರೋದು ಚಿಕ್ಕಬಳ್ಳಾಪುರ. ಹಾಂ ಸರ್, ಅದು ಚಿಕ್ಕಬಳ್ಳಾಪುರ. ಅಷ್ಟು ನಮ್ಮ ಸುಧಾಕರ್ ಮಾಡಿರೋದು ದಿಲ್ಲಿಯವ್ರಿಗೂ ನಮ್ಮ ಚಿಕ್ಕಬಳ್ಳಾಪುರ ಗೊತ್ತಾಗೋಗ್ಬಿಟ್ಟಿದ್ದಾರೆ. ಇನ್ನು ಏನು ಬೇಕು ನಮಗೂ, ಏನು ಮೇಡಮ್? ಆಮೇಲೆ ಮೋದಿಜಿ ಮಾಡಿರೋದು ಕೆಲಸ ಹೊರಡ್ಕೆ ಯಾರು ಮಾಡಲಿಲ್ಲ. ಮೋದಿಜಿ ಮಾಡಿರೋದು ಕೆಲಸ ಯಾರಿಗೂ ಮಾಡೋಕ್ಕೆ ಆಗಲ್ಲ, ಮಾಡಲಿಲ್ಲ. ಮೋದಿ ಹೆಸರು ಮೇಲೆ ನಮ್ಗೆ ಓಟ್ ಬಿಡ್ತದೆ. ನಮ್ಮ ಸುಧಾಕರ್ ಮೇಲೆ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಷ್ಟು ಯಾವುದೂ MLA ಮಾಡಲಿಲ್ಲ. 40 ವರ್ಷ ನಾನು ಚಿಕ್ಕಬಳ್ಳಾಪುರನಲ್ಲಿ ಬಂದಿದ್ದೀನಿ. 40 ವರ್ಷದಿಂದ ನೋಡ್ತಾ ಇದ್ದೀನಿ, ಯಾರು MLA ಕೆಲಸ ಮಾಡಲಿಲ್ಲ. ನಮ್ಮ ಸುಧಾಕರ್ ಅವ್ರು ಮಾಡಿರೋದು ಕೆಲಸ ಯಾರು ಮಾಡಲಿಲ್ಲ. ಪಾರ್ಟಿ ಭಾಗನಲ್ಲಿ ನಾನು ಹೇಳ್ತಾ ಇಲ್ಲ, ನಾನು ನೋಡ್ತಾ ಇದ್ದೀನಿ ನಿಜ ಮಾಡಿರೋದು ಕೆಲಸ ಸುಧಾಕರ್. ಈಗ MLA ಆಗಿ ಮಿನಿಸ್ಟರ್ ಆಗಿ ಸುಧಾಕರ್ ಅವರು ಸಾಕಷ್ಟು ಕೆಲಸ ಮಾಡಿದ್ರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಅಂದರೆ ಕಾರಣ ಏನು? ಅವರು ಹಣ ಭಾರ ಚೆನ್ನಾಗಿಲ್ಲ. ಇಲ್ಲ ಅಂದರೆ ನನ್ನ ಸಪೋರ್ಟ್ ಎಲ್ಲ ಬಿದ್ದಿದ್ದಾರೆ, ನಮ್ಮ ಓಟ್ ಬಿದ್ದಿದ್ದಾರೆ, ಎಷ್ಟು ಬಿದ್ದಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಆವಾಗ ಜನ, ಅದಕ್ಕೆ ಸ್ವಲ್ಪ ಸೋಲ್ಬಿಟ್ಟಿದ್ದಾರೆ, ಅಷ್ಟೇ, ಏನಿಲ್ಲ. ಇವಾಗ ಜೊತೆಯಲ್ಲಿ ಇದ್ದೀನಿ, ಇವಾಗ ಬುದ್ಧಿ ಬಂದುಬಿಟ್ಟಿದ್ದಾರೆ ಜನಗಳಿಗೂ, ಅವರು ನಮ್ಮ ಪಾರ್ಟಿಯವ್ರಿಗೂ ಬಂದಿದ್ದಾರೆ. ಈಗ ತನ್ನ ಧನ್ನಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ. ನಮ್ಮ 8 ತಾಲೂಕಿನಲ್ಲಿ ನಾವು ವಿಜಯ ಬಂದ್ಬಿಡ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರು ಗೊತ್ತಿದ್ದಾರಾ ಹೇಗೆ? ಹಾಂ, ಗೊತ್ತಿದ್ದಾರೆ. ಅವರು ಉಸುರು ಬಂದಿದ್ದಾರೆ ಪಾರ್ಟಿಗಮ್ಮ, ಅವ್ರು ಉಸುರು ಬಂದಿದ್ದಾರೆ ಮೇಡಮ್. ಅವ್ರದ್ದು ನಮ್ಮ ಸುಧಾಕರ್ದು ಕಾಂಪ್ಲೆಕ್ಸ್ ಇಲ್ಲ. ಯಾಕೆಂದರೆ ಅವರು ಉಸುರು ಬಂದಿದ್ದಾರೆ. ನಮ್ಮ ಸುಧಾಕರ್ ಅವರು ಹಳೆಯವರು ಅದು ಪಾರ್ಟಿನಲ್ಲಿ ಇದ್ದಾರೆ, ಅವ್ರಿಗೆ ಅನುಭವ ಇದೆ. ಅವ್ರು ಮಾಡ್ತಾಯಿದ್ದಾರೆ, ನಾನು ಮಾಡ್ತಾಯಿದ್ದೀನಿ, ಅವರು ಮಾಡ್ತಾಯಿದ್ದೆ, ಎಲ್ಲ ಮಾಡಿಸ್ತಾ ಮೇಡಮ್. ಅವ್ರಿಗೆ ಬೇಡ ಹೇಳೋಕ್ಕಾಗಲ್ಲ, ಅವ್ರಿಗೆ ಅನುಭವ ಇಲ್ಲ ಮೇಡಮ್. ಓಕೆ, ಮೋದಿ ಅವರೇ ಹಾಗಾದ್ರೆ ಮತ್ತೊಮ್ಮೆ PM ಆಗ್ತಾರಾ? ಮೋದಿನೇ ಆಗ್ಬೇಕು ಮೇಡಮ್ PM. ಯಾಕೆ ಸರ್ ಮೋದಿನೇ ಆಗಬೇಕು? ಮೋದಿ ಮಾಡಿರೋದು ಕೆಲಸ ಯಾರು ಮಾಡಿದ್ದಾರೆ ಮೇಡಮ್? ಯಾರು ಮಾಡಲಿಲ್ಲ, ಎಲ್ಲರಿಗೂ ಗೊತ್ತು. ಈಗ ಮನೆಗೆ ಹೋಗ್ತೀನಿ, ಮುದುಕಿ ಅವ್ರು ಇರ್ತದಲ್ಲ ಮನೆ ಒಳಗಡೆ, ಅವರ ಮೋದಿ ಹೆಸರು ಹೇಳ್ಬಿಟ್ರೆ ಖುಷಿಯಾಗಿ ಆಗೋಗ್ಬಿಡ್ತದೆ. ನಾನು ಮೋದಿಗೆ ಹಾಕಬೇಕು ಓಟು. ಕಾಂಗ್ರೆಸ್ ಅವ್ರ ಮನೆಗೆ ಹೋಗಿ ಯಾರೋ ವೋಟರ್ ಇರ್ತದಾರೆ, ಅವ್ರನ್ನಲ್ಲಿನ ಮುದುಕಿ ಹೇಳ್ತಾರೆ, ಇಲ್ಲ ಕಾಂಗ್ರೆಸ್ಗೆ ಇಲ್ಲ, ಮೋದಿಗೆ ಹಾಕೋ. ಪಾರ್ಟಿಗೆ ಹೇಳಲ್ಲ, ಮೋದಿಗೆ ಹಾಕೋ ಓಟ್ ಅಂತಾರೆ. ಮೋದಿ ಅಷ್ಟು ಕೆಲಸ ಮಾಡಿದ್ದಾರೆ, ಅಷ್ಟು ಯೋಜನೆ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಏನು 24 ಯೋಜನೆ ಇವಾಗ ನಡೀತಾ ಇದ್ದಾರೆ ಸದ್ಯಕ್ಕೆ ರಾಜ್ಯನಲ್ಲಿ. ಓಕೆ, ಕಾಂಗ್ರೆಸ್ನಲ್ಲಿ PM ಕ್ಯಾಂಡಿಡೇಟ್ ಇಲ್ವಾ ಯಾರು ಹಾಗಾದ್ರೆ? ಅಮ್ಮ, ಕಾಂಗ್ರೆಸ್ನಲ್ಲಿ ಯಾರಿದ್ದಾರಮ್ಮ? PM ಮಾತಾಡೋಕ್ಕೆ ಬರ್ತಾ ಇಲ್ಲ, ಹಿಂಗೆ ಮಾಡ್ತಾರೆ PM. ಅವರು ರಾಹುಲ್ ಗಾಂಧಿಗೆ ಹೇಳ್ತಾರಲ್ಲ, ನಮ್ಮ ಪಪ್ಪು, ಅವ್ರಿಗೂ ಹೇಳೋದಂದ್ರೆ ಅವರು ಇದು ಏನು ಅಲ್ಲೇ ಹೇಳೋದಲ್ಲ, ಮಲೆ ಹೇಳ್ತಾರೆ. ಮಲೆ ಹೇಳೋದು ಮಳೆ ಹೇಳ್ತಾರೆ. ಅವ್ರಿಗೆ ಯಾರು PM ಮಾಡ್ತಾರೆ ಮೇಡಮ್? ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಹಾಗಾದ್ರೆ BJP JDS ಮೈತ್ರಿ ಎಷ್ಟು ವಿನ್ ಆಗ್ಬೋದು? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು? ಸರ್, ಈಗ ಪ್ರೋಸೆಸ್ನಲ್ಲಿ ಈಗ ಟೈಮ್ನಲ್ಲಿ ನಾವು 28 ಲೋಕಸಭಾ ನಾನು ಗೆಲ್ತೀನಿ ಮಾಹಿತಿ ಬರ್ತಾ ಇದ್ದಾರೆ. ಮೋದಿ ಅಲ್ಲೇ ಹಾಗಾದ್ರೆ ಈ ಬಾರಿ ಕೂಡ ಇದೆಯಾ? ಹಾಂ, ಇದಮ್ಮ. ಓಕೆ ಸರ್, ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ನರೇಂದ್ರ ಅಂತ ಮೇಡಮ್. ಓಕೆ, ಹೇಗಿದೆ ಸರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಲೆಕ್ಕಾಚಾರ? ಯಾರಾಗ್ಬೋದು MP? ಚಿಕ್ಕಬಳ್ಳಾಪುರ ರಾಜಕೀಯ ಇತಿಹಾಸ ಸೃಷ್ಟಿಸ್ತಾವೆ. 2ನೇ ಸಲ ನಾವು BJP ತೆಕ್ಕೆಗೆ ತಗೊಂತೀವಿ ಅಂತ ನಮ್ಮ ವಿಶ್ವಾಸದಲ್ಲಿದ್ದೀವಿ. ಡಾಕ್ಟರ್ ಕೆ ಸುಧಾಕರ್ ಅವರು ಈ ಸತಿ ವಿನ್ ಆಗ್ತಾರೆ ಅಂತ. ಓಕೆ, ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ನಿಜಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆಗ್ತಾರಾ? 100ಗೆ 100% ವಿನ್ ಆಗ್ತಾರೆ ಮೇಡಮ್. ಯಾಕಂದರೆ ಈಗ ನಮ್ಮದು ಮಾತ್ರ ಬರೀ BJPನೂ ಇತ್ತು. ಲಾಸ್ಟ್ ಟೈಮು JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರು BN ಬಚ್ಚೇಗೌಡರನ್ನ ಇಲ್ಲಿ ನಾವು BJP ಗೆಲ್ಲಿಸ್ಕೊಂಡಿದ್ವಿ. ಈ ಸತಿ
JDS ನಮ್ಮಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಮೈತ್ರಿ ಮಾಡ್ಕೊಂಡಿರೋದ್ರಿಂದ 100% 2 ಲಕ್ಷ ಮತಗಳ ಅಂತರದಿಂದ ನಾವು ಜೈಬೇರಿ ಬಾರಿಸ್ತೀವಿ. ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾದಂತಹ ಅಲೆ ಕ್ರಿಯೇಟ್ ಆಗಿದೆಯಾ? ಯಾಕಂದ್ರೆ ಮೊನ್ನೆ ನಾಮಪತ್ರ ಸಲ್ಲಿಕೆಯ ದಿನ ರೋಡ್ ಶೋ ಮಾಡ್ತಾರೆ, ಆ ಸಂದರ್ಭದಲ್ಲಿ ಭಾವುಕರಾಗ್ತಾರೆ, ಕಣ್ಣೀರು ಕೂಡ ಹಾಕ್ತಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಸೊ ಹಾಗಾಗಿ ಅನುಕಂಪದ ಅಲೆ ಕ್ರಿಯೇಟ್ ಆಗಿ ಜನ ಮತ ಹಾಕ್ತಾರೆ ಅನ್ಸತ್ತಾ? ಅನುಕಂಪದ ಅಲೆನೂ ಇದೆ, ಬಟ್ ಸುಧಾಕರ್ ಅವ್ರನ್ನ ಯಾಕೆ ಕಳ್ಕೊಂಡ್ವಿ ಅನ್ನೋದು ಜಾಸ್ತಿ ಮತದಾರರಲ್ಲಿ. ಅವರೇ ನಾವು ಎಲ್ಲಾದರೂ ಸಿಕ್ಕಿದಾಗ ಟೀ ಶಾಪ್ ಹತ್ರ ಅಲ್ಲಿ ಇಲ್ಲಿ ಸಿಕ್ಕಿದಾಗ ನಾವೇನೋ ಇವನು ಸಿನಿಮಾ ಡೈಲಾಗ್ಗಳು ಹೊಡೆದಿದ್ದಕ್ಕೆ ಏನೋ ಬಂದು 10 ವರ್ಷದಿಂದ, ಬಟ್ ನಮ್ಮ ಸುಧಾಕರ್ ಅವರು ಸಾಕಷ್ಟು ಅಭಿವೃದ್ಧಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು, ಕುಟುಂಬ ಕಲ್ಯಾಣ ಸಚಿವರಾಗಿದ್ದರು. ಅವರು ನಮ್ಮ ಕ್ಷೇತ್ರಕ್ಕೆ ತಂದಂಥ ಅನುದಾನಗಳು ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರು. ಈಗ ಒಂದು 10 ವರ್ಷದ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರ ಈ ಥರ ಇಂಪ್ರೂವ್ಮೆಂಟ್ ಇರಲಿಲ್ಲ ನೋಡಿ. ಇವೆಲ್ಲ ಇದೇ ರಸ್ತೆಯಲ್ಲಿ ನಾವು ಓಡಾಡ್ತಾ ಇದ್ವಿ, ಈಗ ನೀವು ಓಡಾಡ್ತಾ ಇದ್ದೀರಾ, ನೋಡ್ಕೊಳ್ಳಿ. ಎಲ್ಲ ರಸ್ತೆಗಳು ಈ ಥರ ಆಗಬೇಕಂದ್ರೆ ಸುಧಾಕರ್ ಅವರು ಅಭಿವೃದ್ಧಿ ಒಂದು ಇದರಿಂದನೇ ಇವತ್ತೆಲ್ಲ ಚೆನ್ನಾಗಿರೋದು. ಅಂದ್ರೆ ಚಿಕ್ಕಬಳ್ಳಾಪುರದ ಮತದಾರರಿಗೆ ಪಶ್ಚಾತ್ತಾಪ ಆಗಿದೆ ಅಂತ ಹೇಳ್ತಿದ್ದೀರಾ? 100% ಪಶ್ಚಾತ್ತಾಪ ಆಗಿದೆ. ಅವರು ಭಾವುಕ ನುಡಿಯಿಂದ ನುಡಿತಾ ಇದ್ದಾರೆ. ಅಲ್ಲಿ ಸುಧಾಕರ್ ಅವರು ಅಲ್ಲಿ ಒಂದು ನಾವು ರ್ಯಾಲಿ ಬರಬೇಕಾದ್ರೆ ಅಲ್ಲಿ ಭಾವುಕರಾದಮೇಲೆ ಅಲ್ಲಿ ಕೆಳಗಡೆ ಇದ್ದಂಥ ಕಾರ್ಯಕರ್ತರು ಸುಮಾರು ನಾನು ಕಂಡಂಗೆ ಒಂದು 100-150 ಜನ ಅವರು ಭಾವುಕರಾಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ನಾನು ಸಹ ಅದರಲ್ಲಿ ಭಾಗಿಯಾಗಿದ್ದೆ, ನೋಡಿದೆ. ಯಾಕಂದರೆ ಅವ್ರಿಗೇನು ತಪ್ಪು ಮಾಡಿಲ್ಲ ಅನ್ನೋದು ಸತ್ಯ. ಅದು ಯಾವುದೇ ತಪ್ಪು ಮಾಡಿಲ್ಲ, ಅಭಿವೃದ್ಧಿ ಕಡೆನೇ ಗಮನ ಕೊಟ್ಟರು, ಬೇರೆ ಏನೂ ಮಾಡಿಲ್ಲ. ಅಲ್ಲಿ ಏನಾಗೋಯ್ತು ಅಂದರೆ ಈಗೊಬ್ಬರು JDS ಮಾಜಿ ಶಾಸಕರು ಮೊನ್ನೆ ತಾನೇ ಹೋಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಅವರ ಒಂದು ಕುತಂತ್ರದಿಂದ, ಬಟ್ JDS ಕಾರ್ಯಕರ್ತರು ಯಾರೂ ಬೇರೆ ಕಾಂಗ್ರೆಸ್ಗೆ ಮತಗಳು ಹಾಕಿಲ್ಲ. ಅವರ ಒಂದು ಕುತಂತ್ರದಿಂದ ಒಳಗಡೆನೆ ಅವರು ಕಾಂಗ್ರೆಸ್ಸಲ್ಲಿ ಮಿಂಗಲ್ ಆಗಿಬಿಟ್ಟು ಲಾಸ್ಟು ಎಲೆಕ್ಷನ್ನಲ್ಲೇ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದು ಒಂದು ಅಂತರದಿಂದ ಕೆಲವು ಅಂತರದಿಂದ ಸೋಲ್ಬೇಕಾಯ್ತು ಅಷ್ಟೇ ಮೇಡಮ್. ನಾವು ಈಗ ನೀವು ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಬಟ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಅಸಮಾಧಾನ ಆಗಿತ್ತು. ಒಂದು ಕಡೆ SR ವಿಶ್ವನಾಥ್ ಅವರು ಯಲಹಂಕ ಶಾಸಕರು ತಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯ ಮಾಡಿದರು. ಜೊತೆಗೆ ಮೊದಲ ಬಾರಿ ಡಾಕ್ಟರ್ ಕೆ ಸುಧಾಕರ್ ಅವರು ಭೇಟಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಭೇಟಿ ಆಗಿರಲಿಲ್ಲ. ಇದೆಲ್ಲವೂ ಕೂಡ ಒಂದು ರಾಂಗ್ ಮೆಸೇಜನ್ನು ನೀಡಿತ್ತು. ಸೊ ಇದರಿಂದ ಹಿನ್ನಡೆ ಆಗತ್ತಾ ಸುಧಾಕರ್ ಅವ್ರಿಗೆ? ಮೇಡಮ್, ಇದರಲ್ಲಿ ಯಾವುದೇ ಒಂದು ನಿಮಗೆ ಅನುಮಾನ ಬೇಡ. BJP ಹೆಂಗೆ ಅಂದರೆ ಒಂದು ದೊಡ್ಡ ಕುಟುಂಬ ಇದ್ದಂಗೆ ನಮ್ಮದು. ಕಾರ್ಯಕರ್ತರು ಕೂಡ ಚಿಕ್ಕಬಳ್ಳಾಪುರಕ್ಕೆ ನೀನಲ್ಲ ಅನ್ನುವಂತಹ ಅಭಿಯಾನವನ್ನ ನಡೆಸಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಆ ಕಾರ್ಯಕರ್ತರು ಯಾರಿದ್ದಾರೆ, ಕೆಲವರು ಯಾರೋ ಒತ್ತಾಯದಿಂದ ಮಾಡಿಸಿದ್ದಾರೆ ಹೊರತು ಅವರು ಸಹ ನಿಷ್ಠಾವಂತ ಕಾರ್ಯಕರ್ತರು. ಅದರಲ್ಲಿ ಯಾರು ಭಾಗವಹಿಸಿದ್ರು ಅವರೆಲ್ಲ ನಮ್ಮ BJP ನಿಷ್ಠಾವಂತ 15-20 ವರ್ಷದಿಂದ ನಮ್ಮ ಕಾರ್ಯಕರ್ತರೇ ಅವರು. ಬಟ್ ಎಲ್ಲ ಸರಿ ಹೋಗಿದ್ಯಾ ಈಗ ಕಾರ್ಯಕರ್ತರಲ್ಲಿ? ಎಲ್ಲ ಶಮನ ಆಗಿದೆ. ವಿಶ್ವನಾಥ್ ಅವ್ರ ಮನೆಗೆ ಡಾಕ್ಟರ್ ಸುಧಾಕರ್ ಅವರು ಹೋಗೋದು ಮಾಹಿತಿ ಇರಲಿಲ್ಲ. ಅವ್ರಿಗೆ ಮಾಹಿತಿ ಇಲ್ಲದೆ ಅವರೆಲ್ಲ ಬೇರೆ ಕಡೆ ಒಂದು ಕೆಲಸದ ಮೇರೆಗೆ ಬೇರೆ ಕಡೆ ಹೋಗಿದ್ರಿಂದ ಅದು ಅವರು ಆ ಟೈಮ್ಗೆ ಸಿಕ್ಕಿಲ್ಲ. ಆ ಥರ ಇದ್ದಿದ್ರೆ ನೆಕ್ಸ್ಟ್ ಡೇ ದಿನ ಮನೆಯಲ್ಲಿ ಕರೆಸ್ಕೊಂಡು ಉಪಹಾರ ಕೂಟ ಮಾಡ್ತಾ ಇರಲಿಲ್ವಲ್ಲ. ಅದು ಹಂಗೆ ಇರ್ತಾ ಇತ್ತು. ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೂ ಇಲ್ಲ. ಎಲ್ಲ ನಾವು 100% ಈ ಸತಿ ಲೋಕಸಭೆ ಚುನಾವಣೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೈ ಹಿಡಿತೈತೆ ಅಂತೇಳಿ ನಮ್ಮ ಒಂದು ಅಪಾರವಾದ ನಂಬಿಕೆ. MLA ಪ್ರದೀಪ್ ಈಶ್ವರ್ ಅವರು ಅಬ್ಬರದ ಪ್ರಚಾರ ಮಾಡಿ ಗೆದ್ರು. ಸೊ ಅಬ್ಬರದ ಅಭಿವೃದ್ಧಿ ಮಾಡ್ತಾ ಇದ್ದಾರಾ? ಅಬ್ಬರದ ಪ್ರಚಾರ, ಅಬ್ಬರದ ಮಾತುಗಳಿಗೆ ಮಾತ್ರ ಅಬ್ಬರ ಅಷ್ಟೇ, ಕೆಲಸದಲ್ಲಿ ಶೂನ್ಯ. ಒಂದು ಕೆಲಸದಲ್ಲಿ ಮಾತ್ರ ಶೂನ್ಯ ಇದೆ, ಮಾತುಗಳಿಗೆ ಮಾತ್ರ. ಯಾಕಂದರೆ ಜನ ಹೆಂಗೆ ಇದು ಮಾಡ್ತಾ ಇದ್ದಾರೆ ಅಂದರೆ ಅವರು ಡೈಲಾಗ್ ಕೇಳಬೇಕು ಅಂತೇಳಿ ಜನ ಅವ್ರ ಹತ್ರ ಹುರಿದುಂಬಿಸ್ತಾರೆ. ಅವ್ರು ಯಾಕಂದರೆ ಕೆಲವು ತೆಲುಗು ಸಿನಿಮಾ ಡೈಲಾಗ್ಗಳೆಲ್ಲ ಹೊಡಿತಾ ಇದ್ದಾರೆ. ತೆಲುಗು ಸಿನಿಮಾ ಡೈಲಾಗ್ ಕೇಳೋಣ ಅಂತೇಳಿ ಸುಮ್ಮನೆ ಅವ್ರಿಗೆ ಒಂದು ಇದಾಗಿ ಬಿಟ್ಟೈತೆ. ಅವ್ರಿಗೇನು ನಾನೊಂದು ಜವಾಬ್ದಾರಿ ಶಾಸಕ ಸ್ಥಾನದಲ್ಲಿದ್ದೀನಿ, ನಾನು ಯಾವ ಥರ ಮಾತಾಡಬೇಕು ಮಾತಾಡಬಾರ್ದು ಅಂತ ಏನೂ ಇಲ್ಲ. ಎಲ್ಲಂದ್ರಲ್ಲಿ ಏನೋ ಮಾತಾಡ್ತಾ ಇದ್ರೆ ಮಾತಾಡಲಿ, ಮಾತಾಡೋದಕ್ಕೆ ಪ್ರಜಾಪ್ರಭುತ್ವ ಎಲ್ಲರಿಗೂ ಹಾಕಿದೆ, ಅವರು ಮಾತಾಡಲಿ. ಇವಾಗ ಏನು ಅಂತ ಈ ಲೋಕಸಭೆ ಕ್ಷಣದಲ್ಲಿ ನಾವು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಏನು ಕಳ್ಕೊಂಡಿದ್ದೀವಿ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಈಗ ಪಡ್ಕೊತೀವಿ ಮೇಡಮ್. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ? ನಮ್ಮ ಅಂದಾಜಿಗೆ 2-3 ಲಕ್ಷ ಅಂತರದಲ್ಲಿ ನಾವು ಅನ್ಕೊಂಡಿದ್ದೀವಿ. ನೋಡೋಣ, ಮತದಾರ ತೀರ್ಪು ಅಂತಿಮ ತೀರ್ಪು ಏನಾಗುತ್ತೆ ಅಂತ ಜೂನ್ 4ನೇ ತಾರೀಕು ಗೊತ್ತಾಗಲಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಾರಾಮಯ್ಯ ಅವರು ನಮ್ಮ ಕ್ಷೇತ್ರದವರಲ್ಲ,
ಹೊರಗಿನ ಬೆಂಗಳೂರಿನವರು ಅವ್ರ ಬಗ್ಗೆ ಬೇರೆ ವಿಚಾರ ಏನು ನಮಗೆ ಅವ್ರಿಗೆ ಏನು ಆ ಥರ. ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಇದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ರಕ್ಷಾರಾಮಯ್ಯ ಅವರು ಬೆಂಗಳೂರಿನವರು ಅಂತ. ಅದಕ್ಕೆ ಒಂದು ತಿರುಗೇಟ್ ಕೊಟ್ಟಿದ್ದಾರೆ. ನಾನು ದೇವನಹಳ್ಳಿಯಲ್ಲೇ ಬೆಳೆದವನು, ಜೊತೆಗೆ ವೀರಪ್ಪ ಮೊಯ್ಲಿ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಇಡೀ ಕ್ಷೇತ್ರವನ್ನಲ್ಲಿ ಓಡಾಡಿದ್ದೀನಿ, ಸಂಘಟನೆ ಮಾಡಿದ್ದೀನಿ, ಕ್ಷೇತ್ರದ ಜನರು ನನಗೂ ಕೂಡ ಪರಿಚಯ ಇದ್ದಾರೆ ಅನ್ನುವಂತಹ ತಿರುಗೇಟ್ ನೀಡಿದ್ದಾರೆ. ಮೇಡಮ್ ಇವಾಗ ಪರಿಚಯ ಇರ್ತಾರೆ, ಯಾಕಂದರೆ ನೋಡಿ ಈಗ ನಾವು ಇಲ್ಲಿ ಚಿಕ್ಕಬಳ್ಳಾಪುರದವರೇ ಇರ್ಬೋದು, ಬೆಂಗಳೂರಲ್ಲಿ ನಮಗೆ ಪರಿಚಯ ಇರಲ್ವಾ, ದೇವನಹಳ್ಳಿಯಲ್ಲಿ ನಮ್ಗೆ ಪರಿಚಯ ಇರಲ್ವಾ, ಎಲ್ಲ ಕಡೆ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಪರಿಚಯ ಇದ್ದಾರೆ ಅಂದಿದ್ದ ಮಾತ್ರಕ್ಕೆ ಬಂದು ನಿಲ್ತಾರೆ ಅಂದರೆ ಅವ್ರ ಅಭ್ಯರ್ಥಿ, ಅವರು ಕಾಂಗ್ರೆಸ್ನವರು ಅಭ್ಯರ್ಥಿ ಸೆಲೆಕ್ಷನ್ ಮಾಡಿ ನಿಲ್ಲಿಸಿದರೆ ನಿಲ್ಲಿಸ್ಕೊಳ್ಳಿ, ಅವರು ಹೋರಾಟ ಅವ್ರದ್ದು, ಅವರು ನಮ್ಮ ಒಂದು ವ್ಯಕ್ತಿತ್ವ ನಮ್ಮದು. ಓಕೆ, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತ ಬಂದರೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಇತ್ತು, ಬಿಜೆಪಿಯಲ್ಲೂ ಕೂಡ ಅಸಮಾಧಾನ ಇತ್ತು. ಹಾಗಾದರೆ ಬಿಜೆಪಿಯ ಅಸಮಾಧಾನ ನಿಜಕ್ಕೂ ಶಮನ ಆಗಿದೆಯಾ ಅಥವಾ ಮೇಲ್ನೋಟಕ್ಕೆ ಮಾತ್ರ ಶಮನವಾಗಿರೋ ಥರ ಕಾಣಿಸ್ತಿದ್ಯಾ? ಮೇಲ್ನೋಟಕ್ಕೆ ಶಮನ ಆಗಿರೋದು ಸುಳ್ಳು. 100% ಎಲ್ಲ ಶಮನ ಆಗಿದೆ. ಎಲ್ಲ ನಮ್ಮ ಈ ಬೇರೆ ಎಲ್ಲ ಕ್ಷೇತ್ರದಲ್ಲಿರೋ MLAಗಳಾಗಿರೋದು, ಪರಾಜಿತ ಆಗಿರೋ ಅಭ್ಯರ್ಥಿಗಳಾಗ್ಬೋದು, ಎಲ್ಲ ಒಟ್ಟಿಗೆ ಸೇರಿ ಮತಯಾಚನೆ ಮಾಡ್ತಾಯಿದ್ದಾರೆ. ಈಗಾಗಲೇ ನಾವೆಲ್ಲ ಬೂತ್ ಮಟ್ಟದಲ್ಲಿ ಕಾರ್ಯ ಶುರು ಮಾಡಿದ್ದೀವಿ. ಇವತ್ತು ನಮ್ಮ BJP ಸಂಸ್ಥಾಪನಾ ದಿನ, ಇವತ್ತಿಂದ ಎಲ್ಲ ಶುರು ಮಾಡಿದ್ದೀವಿ. ನಮ್ಮ ಅಭ್ಯರ್ಥಿಗಳು ಸಹ ಪ್ರಚಾರ ಶುರು ಮಾಡಿದ್ದಾರೆ. ಈಗಾಗಲೇ ತುಂಬ ಚೆನ್ನಾಗಿ ರಿಪ್ಲೈ ಬರ್ತಾ ಐತೆ. ನಾವು ಜನಸಾಮಾನ್ಯರ ಹತ್ರ ಹೋದಾಗ ನಮಗೆ ಚೆನ್ನಾಗಿ ವೆಲ್ಕಮ್ ಬರ್ತಾ ಇದೆ. ನಾವು ಈ ಸತಿನೂ ಯಾಕಂದರೆ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಯವರೇ ಇರಬೇಕು, ಯಾಕಂದರೆ ದೇಶದ ಉದ್ಧಾರ ಆಗಬೇಕು ಅಂದರೆ ನರೇಂದ್ರ ಮೋದಿ, ನೀವೇನು ನಮ್ಮನ್ನು ಕೇಳಲೇಬೇಡಿ, ನಾವೇ ಬಂದು ಮತ ಹಾಕ್ತೀವಿ ನಿಮ್ಮ BJPಗೆ ಅಂಥೇಳಿ ರಿಪ್ಲೈ ಬರ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.